ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಕುರಿತು ಅಪ್ಡೇಟ್ಗೆ ಸ್ವಾಗತ. 6 ತಿಂಗಳಲ್ಲಿ 25,000 ಹುದ್ದೆ ನೇಮಕಾತಿ ಮಾಡೋದಕ್ಕೆ ಸರ್ಕಾರ ಮಾಹಿತಿ ಕೊಟ್ಟಿದೆ. 6 ಮಂತ್ ಒಳಗಡೆ ನಿಮಗೆಲ್ಲ ಮಾಹಿತಿ ಕಂಪ್ಲೀಟ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ನೋಟಿಫಿಕೇಶನ್ ಡೇಟ್ ಸ್ಟಾರ್ಟ್ ಆಗೋದು ಕೂಡ ಎಲ್ಲದಕ್ಕೂ ಮಾಹಿತಿ ಕೊಟ್ಟಿದ್ದಾರೆ. 6 ಮಂತ್ ಒಳಗೆ ಕಂಪ್ಲೀಟ್ ಮಾಡಬೇಕು. 2 ಮಂತ್ ಒಳಗಡೆ ನೋಟಿಫಿಕೇಶನ್ ಆಗಬೇಕು. ಅರೌಂಡ್ 4 to 5 ಮಂತ್ಸ್ ಒಳಗಡೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಇಲಾಖೆಗಳನ್ನು ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳ ಜವಾಬ್ದಾರಿ ಕೊಟ್ಟಿದ್ದಾರೆ. ಲೈಕ್ ನೇರ ನೇಮಕಾತಿ ಮಾಡಬೇಕು ಅಂತ, ಮತ್ತೆ ಅಪಾರ ಕಾರ್ಯದರ್ಶಿಗಳು 2 ಕೂಡ ಇರ್ತಾರಲ್ಲ, ಅವರು ಕೂಡ ನೇಮಕಾತಿಗೆ ಅನುಮೋದನೆ ಕೊಟ್ಟಿದ್ದಾರೆ. ತ್ವರಿತಗತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಬಿಕಾಸ್ ಇದನ್ನ ಪ್ರೆಸೆಂಟ್ ನಿಮಗೆ ಗೊತ್ತಿರೋಕ್ಕೆ ಸದ್ಯಕ್ಕೆ ಯಾವುದೇ ರೀತಿ ಸಚಿವರು ಇಲ್ಲ ನೇಮಕಾತಿ ಕುರಿತು. ಹಂಗಾಗಿ ಗೊಂದಲ ಕೂಡ ಇತ್ತು, ಇದನ್ನು ಯಾರು ಹ್ಯಾಂಡಲ್ ಮಾಡೋದು ಅಂತ. ಸಾಕಷ್ಟು ಇಶ್ಯೂಗಳಿದ್ದು ಕೂಡ ನೇರವಾಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕಿತ್ತು. ಮುಖ್ಯಮಂತ್ರಿಗಳು ಕೂಡ ಅವರವರ ಲೈಕ್ ಬ್ಯುಸಿ ಇದ್ರು. ಹಾಗಾಗಿ ನೇಮಕಾತಿ ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು. ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಇದ್ರೆ, ಯಾವುದೋ ಒಂದು ಪರ್ಮಿಷನ್ ತೆಗಬೇಕು ಅಂದ್ರೆ, ಬಿಕಾಸ್ ಎಲ್ಲ ಇಲಾಖೆ ಮುಖ್ಯಮಂತ್ರಿ ಅಂಡರ್ ಇರೋ ಕಾರಣ ಆ ರೀತಿ ಆಯಿತು. ಹಾಗಾಗಿ ಈಗ ಬರೋಬ್ಬರಿ ಆರ್ಥಿಕ ಇಲಾಖೆ ಒಪ್ಪಿಗೆ ಕೂಡ ಕೊಟ್ಟಿದೆ. ಕಲ್ಯಾಣ ಕರ್ನಾಟಕದ 32,000 ಕೂಡ ಇದೆ. ಇದನ್ನ 17 ಇಲಾಖೆಯಲ್ಲಿ ನೇರ ನೇಮಕಾತಿ ಮಾಡೋದಕ್ಕೆ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರ ಅಂಡರೇ ಕೂಡ ನೇಮಕಾತಿ ಆಗುತ್ತೆ. ಅವರೇ ಮೇಲ್ ಉಸ್ತುವಾರಿ ಕೂಡ ತೆಗೆದುಕೊಳ್ತಾರೆ ಅಂತ ಸಿಎಂ ಅವರು ಹೇಳಿದ್ದಾರೆ. ಸಿಎಂ ಅವರು ಅವರಿಗೆ ಪರ್ಮಿಷನ್ ಕೊಟ್ಟಿರೋ ಕಾರಣ ನೇಮಕಾತಿ ಏನು ನಡೀತಾ ಇದೆ ಅದು ಇನ್ನೂ ಕೂಡ ಸ್ಪೀಡಪ್ ಆಗ್ತಾ ಇದೆ. ನೋಟಿಫಿಕೇಶನ್ ಇವಾಗ ಆಗುತ್ತಾ ನಾಳೆ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಬಿಗ್ ಅಪ್ಡೇಟು. ಬಿಫೋರ್ 2 ಮಂತ್ ಒಳಗಡೆ ನೋಟಿಫಿಕೇಶನ್, 4 ಮಂತ್ ಒಳಗಡೆ ಎಕ್ಸಾಮ್, ಈ ಇಯರ್ ಒಳಗಡೆ ನಿಮಗೆ ಎಲ್ಲ ಪ್ರೊಸೆಸ್ಗಳನ್ನು ನಾವು ಮುಗಿಸ್ತೀವಿ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ಗಮನಿಸಬೇಕಾಗಿರೋದು ವೆರಿ ವೆರಿ ಬಿಗ್ ಇಂಪಾರ್ಟೆಂಟ್ ಅಪ್ಡೇಟ್. ಥ್ಯಾಂಕ್ ಯು.